ಮುಸ್ಲಿಂ ಕುಟುಂಬದ ಮನೆ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ. ಸಜೀವ ದಹನವಾದ ತಾಯಿ ಮಗಳು ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಘಟನೆ. ಸಿನಿಮಾ ಶೈಲಿಯಲ್ಲಿ ಮೋಟಾರ್ ಪೈಪ್ ಮೂಲಕ ಮನೆಗೆ ಬೆಂಕಿ ಹಚ್ಚಿದ ಪರಿಣಾಮ ತಂದೆ ಮಗ ತೀವ್ರವಾಗಿ ಗಾಯಗೊಂಡ್ರೆ ತಾಯಿ ಮಗಳು ಸ್ಥಳದಲ್ಲೇ ಸಜೀವವಾಗಿ ದಹನವಾಗಿರೋ ಭೀಕರ ಘಟನೆಯು ಮಂಗಳವಾರ ನಸುಕಿನ ಜಾವ 3 ಗಂಟೆ ಸುಮಾರಿಗೆ ಮುಧೋಳ್ ಪಟ್ಟಣದ ಸಮೀಪವಿರುವ ರನ್ನಬೆಳಗಲಿ ಪಟ್ಟಣ ವ್ಯಾಪ್ತಿಯ ಮಹಲಿಂಗಪುರ ಅಕ್ಕಿಮರಡಿ ರಸ್ತೆಯ ಪೆಂಡಾರಿ ತೋಟದಲ್ಲಿ ಜರುಗಿದೆ. ಸಮೀಪದ ರನ್ನಬೆಳಗಲಿ ಪಟ್ಟಣ ವ್ಯಾಪ್ತಿಯ ಪೆಂಡಾರಿ ತೋಟದ ವಸತಿಯ ನಿವಾಸಿಯಾಗಿರುವ 64 ವರ್ಷದ ದಸ್ತಗೀರ್ ಸಾಬ್ ಮೌಲಾ ಸಾಬ್ ಪೆಂಡಾರಿ, ಅವರ ಪತ್ನಿ 55 ವರ್ಷದ ಜೈಬಾನು ದಸ್ತಗೀರ್ ಸಾಬ್ ಪೆಂಡಾರಿ, ಅದೇ ರೀತಿ ಮಗಳಾದ ಶಬಾನಾ ಪೆಂಡಾರಿ 29 ವರ್ಷ, ಮಗ 27 ವರ್ಷದ ಸುಭಾನಾ ಪೆಂಡಾರಿ, ಮೊಮ್ಮಗ ಸಿದ್ದಿಕ್ ಪೆಂಡಾರಿ ಮಗಳ ಮಗ, ಇವರೆಲ್ಲ ಮನೆಯಲ್ಲಿ ಪತ್ರಾ ಶೆಡ್ ಮನೆಯಲ್ಲಿ ಮಲಗಿರುವಾಗ ಯಾರೋ ದುಷ್ಕರ್ಮಿಗಳು ಕುಟುಂಬದ ಸರ್ವ ಸದಸ್ಯರನ್ನ ಸಾಮೂಹಿಕವಾಗಿ ಕೊಲೆ ಮಾಡೋ ಉದ್ದೇಶದಿಂದ ಮನೆ ಬಾಗಿಲನ್ನ ಹೊರಗಿನಿಂದ ಲಾಕ್ ಮಾಡಿದ್ದಾರೆ. ಆ ಬಳಿಕ 700 ಲೀಟರ್ ಸಾಮರ್ಥ್ಯದ ಸಿಂಟ್ಯಾಕ್ಸ್ನಲ್ಲಿ ಪೆಟ್ರೋಲ್ ತುಂಬಿಸಿ 3 HP ಮೋಟಾರ್ಗೆ ಅಲ್ಲೇ ಇರೋ ಕಂಬದಿಂದ ವಿದ್ಯುತ್ ಸಂಪರ್ಕ ಪಡೆದಿದ್ದಾರೆ. ಬಳಿಕ HP ಮೋಟಾರ್ ಹಚ್ಚಿ ನೀರಿನ ಪೈಪ್ ಮೂಲಕ ಮನೆಯ ಸುತ್ತಲೂ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಪೆಟ್ರೋಲ್ ವಾಸನೆಗೆ ಎಚ್ಚರಗೊಂಡ 19 ವಯಸ್ಸಿನ ಮೊಮ್ಮಗ ಸಿದ್ದಿಕ್ ಶೌಕತ್ ಪೆಂಡಾರಿ ಸಾಕಿನ್ ಕೊಲ್ಹಾಪುರ ಇವನು ಮನೆಯ ಸದಸ್ಯರನ್ನ ಎಬ್ಬಿಸಿದ್ದಾನೆ. ದಸ್ತಗೀರ್ ಸಾಬ್ ಮತ್ತು ಸುಭಾನಾ ಎಚ್ಚರಗೊಂಡು ಬಾಗಿಲು ತೆಗೆಯಲು ಪ್ರಯತ್ನಿಸಿದ್ದಾರೆ. ಆದರೆ ಬಾಗಿಲು ಹೊರಗಿನಿಂದ ಲಾಕ್ ಇರೋ ಕಾರಣ ಪಳಿಯನ್ನ ಮುರಿದು ಹೊರಬರಲು ಯತ್ನಿಸಿದ್ದಾರೆ. ಮೊಮ್ಮಗ ಸಿದ್ದಿಕ್ ಮೊದಲು ಹೊರಗೆ ಬಂದ ಕಾರಣ ಆತ ಬೆಂಕಿಯ ಕೆನ್ನಾಲೆಯಿಂದ ಪಾರಾಗಿದ್ದಾನೆ. ತಂದೆ ಮಗ ಸುಟ್ಟುಕೊಂಡು ಪರಾರಿಯಾಗಿದ್ದಾರೆ. ತಾಯಿಯನ್ನ ಎಬ್ಬಿಸಿಕೊಂಡು ಬರಲು ಪ್ರಯತ್ನಿಸಿದ ಮಗಳು ಶಬಾನಾ ದಸ್ತಗೀರ್ ಸಾಬ್ ಪೆಂಡಾರಿ 29 ವರ್ಷ ಮತ್ತು ತಾಯಿ ಜೈಬಾನು ದಸ್ತಗೀರ್ ಸಾಬ್ ಪೆಂಡಾರಿ 55 ವರ್ಷ ಇಬ್ಬರು ಬೆಂಕಿಯಲ್ಲಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದಾರೆ ಎಂಬ ಮಾಹಿತಿಯು ಸ್ಥಳೀಯ ಪೊಲೀಸರ ತನಿಖೆಯಿಂದ ತಿಳಿದು ಬಂದಿದೆ. ಈ ಕುರಿತು ಮುಧೋಳ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಇದು ಬೆಚ್ಚಿ ಬೀಳಿಸಿದ ಭಯಾನಕ ಘಟನೆ. ಮುಸ್ಲಿಂ ಸಮಾಜದ ಪವಿತ್ರ ಮೊಹರಂ ಹಬ್ಬದ ಮುನ್ನಾ ದಿನ ಮುಸ್ಲಿಂ ಕುಟುಂಬವೊಂದರ ಮೇಲೆ ನಡೆದ ಸಾಮೂಹಿಕ ಕೊಲೆಯತ್ನದ ಈ ಭೀಕರ ಘಟನೆಯು ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿದೆ. ಈ ಭಯಾನಕ ಘಟನೆಗೆ ಮೂಲ ಕಾರಣ ಏನೆಂದು ಪೊಲೀಸ್ ತನಿಖೆ ನಂತರವಷ್ಟೇ ತಿಳಿಯಬೇಕಿದೆ. ಕೊಲೆಗೆ ಯತ್ನಿಸಿದ ಯೋಜನಾ ರೀತಿಯನ್ನ ಕಂಡು ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ. ಸ್ಥಳಕ್ಕೆ ಬಾಗಲಕೋಟೆ SP ಅಮರನಾಥ್ ರೆಡ್ಡಿಯವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಾನು ಬೆಳಿಗ್ಗೆ ಬಂದ ಮೇಲೆ ವಿಸಿಟ್ ಮಾಡಿ ಈ ಸಂದರ್ಭದಲ್ಲಿ ಮುಧೋಲ್ ಪೊಲೀಸ್ ಸ್ಟೇಷನ್ನಲ್ಲಿ ಕ್ರೈಮ್ ನಂಬರ್ 223/24 ಅಂಡರ್ ಸೆಕ್ಷನ್ 189(2), 191(2), 326G, 324, 109, 103, Redway 190, BNS ಭಾರತೀಯ ನ್ಯಾಯ ಸಂಹಿತೆ ಕಲಂನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ. ಈ ಕೇಸ್ದು ಸಂಕ್ಷಿಪ್ತ ಮಾಹಿತಿ ಏನಂದರೆ, 2 ಜನ ಜೈಬಾನು ಲೇಡಿ ಏಜ್ 55 ಇಯರ್ಸ್ ಹಾಗೂ ಶಬಾನಾ ಅಂತ ಏಜ್ 29 ಇಯರ್ಸ್ ಅವರು ಫೈರ್ನಲ್ಲಿ ಆನ್ ದ ಸ್ಪಾಟ್ ಚಾರ್ಡ್ ಆಗಿದ್ದಾರೆ. ಇಬ್ಬರು ಮೆಂಬರ್ಸ್ ದಸ್ತಗೀರ್ ಸಾಬ್ ಪೆಂಡಾರಿ 64 ವರ್ಷ, ಸುಭಾನ್ ಪೆಂಡಾರಿ ಏಜ್ 27 ವರ್ಷ. ಇಬ್ಬರು ಅವ್ರಿಗೆ ಇಂಜುರಿ ಆಗಿ ಸದ್ಯಕ್ಕೆ ಈಗ ಟ್ರೀಟ್ಮೆಂಟ್ ತಗೊಳ್ತಾರೆ. ಸಾದಿಕ್ ಪಂಡಾರಿ ಅಂತ 19 ಇಯರ್ಸ್ ಹುಡುಗ, ಎಸ್ಕೇಪ್ ಆಗಿದ್ದಾರೆ, ಅವ್ರಿಗೆ ಏನು ಆಗಿಲ್ಲ. ಸೊ ಈ ಮನೆ ಆಲ್ಮೋಸ್ಟ್ 500 ಮೀಟರ್ಸ್ ಒಳಗೆ ಇದೆ, ಗದ್ದೆನಲ್ಲಿ ಇದೆ. ಅದು ಫಾರ್ಮ್ ಹೌಸ್ ಥರ ಹೇಳೋಕ್ಕಾಗಲ್ಲ, ಬಟ್ ಫಾರ್ಮ್ ಲ್ಯಾಂಡ್ ಒಳಗೆ ಇದೆ. ಸಿಂಪಲ್ ಚಿಕ್ಕದು ಮನೆ. ಯಾರೋ ಟಾರ್ಗೆಟ್ ಮಾಡಿನೇ ಪ್ಲ್ಯಾನ್ ಮಾಡಿನೇ
ಅಲ್ಲಿ ಹೋಗ್ಬಿಟ್ಟು ಬ್ಯಾಕ್ ಎಂಟ್ರಿಯಿಂದ ಗದ್ದೆ ಕಡೆಯಿಂದ ಬಂದು ಪ್ಲ್ಯಾನ್ ಮಾಡಿ ಪೆಟ್ರೋಲ್ ಯೂಸ್ ಮಾಡಿ ಅಲ್ಲಿ ಬೆಂಕಿ ಹಚ್ಚಿದೆ. ಪರ್ಪಸ್ ನೋಡೋಕ್ಕೆ ಮೇಲ್ನೋಟಕ್ಕೆ ಹಾಗೆ ಕಾಣ್ತಾ ಇದೆ, ಎಲ್ಲರಿಗೆ ಒಂದು ಸಲ ಫಿನಿಶ್ ಮಾಡಿಬೋದು ಅಂತ ಆಗೋದಿಲ್ಲ. ಥ್ಯಾಂಕ್ಫುಲಿ ಇದರಲ್ಲಿ 3 ಜನ ಸರ್ವೈವ್ ಆಗಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಬಾಗಲಕೋಟೆ ಜಿಲ್ಲೆ ಪೊಲೀಸ್ ಬೇರೆ ಬೇರೆ ಒಂದು ಟೀಮ್ ಮಾಡಿಬಿಟ್ಟು ಬೇರೆ ಬೇರೆ ಕ್ರೂ ಮೇಲೆ ವರ್ಕ್ ಮಾಡ್ತಿದ್ದಾರೆ. ನಾವು ಸೇಫಾಗಿ ಹೇಳ್ಬೋದು, ಭಾಳ ಬೇಗನೆ ಕೇಸ್ ಡಿಟೆಕ್ಟ್ ಮಾಡಿ ಯಾರ್ಯಾರು ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆಗಿ ಸೇರಿದ್ದಾರೆ ಒಳ್ಳೆ ರೀತಿಯಲ್ಲಿ ಅವರು ಕಠಿಣ ಶಿಕ್ಷೆ ವಿಶ್ವಾಸ ಮಾಡ್ತೀವಿ. ಸಸ್ಪೆಕ್ಟ್ಸ್ ಆ ಒಂದು ಈ ಸ್ಟೇಜ್ನಲ್ಲಿ ಯಾರ ಬಗ್ಗೆ ಹೇಳೋದು ಸರಿ ಆಗಲ್ಲ. ನಾವು ಅಲ್ಲಿ ಕ್ಲಾರಿಟಿ ಇರಬೇಕು, 100% ಕ್ಲಾರಿಟಿ. ಅದ್ರ ಮೇಲೆ ನಾವು ಮತ್ತೆ ಪ್ರೆಸ್ ಮೀಟ್ ಮಾಡಿಬಿಟ್ಟು ಬಗ್ಗೆ ಎಷ್ಟು ಟೀಮ್ ಮಾಡಿದ್ದಾರೆ ಸರ್? ಟೀಮ್ ಎಷ್ಟು ಮಾಡಿದ್ದಾರೆ ಸರ್? ನಮಗೆ 4-5 ಟೀಮ್ ಬೇರೆ ಬೇರೆ ಡೈರೆಕ್ಷನಲ್ಲಿ ಬೇರೆ ಬೇರೆ ಸಸ್ಪಿಷನ್ ಮೇಲೆ ಬೇರೆ ಬೇರೆ ಕ್ಲೂಸ್ ಮೇಲೆ ನಾವು ಕೆಲಸ ಮಾಡ್ತೀವಿ. ಸೊ ವಿಲ್ ಕೀಪ್ ಇನ್ಫಾರ್ಮ್. ಸರ್, ಮುಸ್ಲಿಂ ಕುಟುಂಬ ಆಗಿರೋದ್ರಿಂದ ಬೇರೆ ಆಯಾಮ ಕೂಡ ಇರುತ್ತೆ ಸರ್. ಆ ಥರದ್ದು ಏನಾದರೂ ಕ್ರಿಮಿನಲ್ ಇಶ್ಯೂ ಏನಾದರೂ ಇದರಲ್ಲಿ ಇಟ್ಕೊಂಡಿದ್ದೀರಾ? ಈಗ ನೋಡಿ, ಯಾವುದೇ ಆ ಥರ ಕ್ರಿಮಿನಲ್ ಇಶ್ಯೂ ಆಗಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ನಾವು ಫುಲ್ ಟಚ್ಚಲ್ಲಿದ್ದೇವೆ ಫ್ಯಾಮಿಲಿ ಜೊತೆ. ಈಗ ದಸ್ತಗೀರ್ ಸಾಬ್ ಭಂಡಾರಿ ಅವ್ರ ಜೊತೆ ಟಚ್ಚಲ್ಲಿದ್ದೀವಿ, ಅವರು ಕೂಡ ನಡೀತಾ ಇದೆ. ಅವರು ಏನಾದರೂ ವಿಷಯ ನಮ್ಮ ಗಮನಕ್ಕೆ ತಂದಿದ್ದಾರೆ, ಆ ಒಂದು ವಿಷಯ ಒಂದು ನಮ್ಮ ಲೈನ್ ಆಫ್ ಇನ್ವೆಸ್ಟಿಗೇಷನ್, ಲೈನ್ ಆಫ್ ಡೈರೆಕ್ಷನ್ ಇದೆ. ಆ ಸಂದರ್ಭದಲ್ಲಿ ಕರೆಕ್ಟಾಗಿ ನೋಡಿದರೆ ಯಾವುದೇ ಕಾರಣಕ್ಕೆ ಇದು ಕಮ್ಯುನಲ್ ಮ್ಯಾಟರ್ ಅಲ್ಲ, ಸಮ್ ಇಂಟರ್ನಲ್ ಮ್ಯಾಟರ್ ಇದೆ. ಅವ್ರಿಗೂ ಐಡಿಯಾ ಇದೆ, ಅವ್ರಿಗೂ ಗೊತ್ತಿದೆ. ಆ ಒಂದು ಮ್ಯಾಟರ್ ಮೇಲೆ ನಾವು ವರ್ಕ್ ಮಾಡ್ತೀವಿ. ಈಗ ಫಾರ್ಮಲಿ ನೋಡಿ, ನಾವು ಇಷ್ಟೇ ಹೇಳೋಕ್ಕಾಗಲ್ಲ. ಐ ಆಮ್ ಶ್ಯೂರ್ ತಮ್ಮ ಕಡೆಯಿಂದ ಏನಾದರೂ ಮಾಹಿತಿ ಇದ್ದರೆ ತಾವು ಕೂಡ ನಮಗೆ ವಿಷಯ. ಸರ್, ಎಷ್ಟು ಜನ ಬಂದಿರ್ಬೋದು ಅಂತ? ಮಲ್ಟಿಪಲ್ ಜನ ಬಂದಿರ್ಬೋದು, ಒಬ್ಬರು ಮಾಡಲಿಕ್ಕಾಗಲ್ಲ. ಯಾಕಂದರೆ ಒಂದು ಸಿಂಟೆಕ್ಸ್ ಟ್ಯಾಂಕ್ ತಂದಿದ್ದಾರೆ ಅಲ್ಲಿ, ನಾವೆಲ್ಲ ನೋಡಿರ್ತೀವಿ. ಅಲ್ಲಿ ಆಲ್ಮೋಸ್ಟ್ 100 ಲೀಟರ್ ಕ್ಯಾನಲ್ಲಿ ತಂದಿದ್ದಾರೆ, ಮತ್ತು ಬೇರೆ ಬೇರೆ ಐಟಮ್ ಕೂಡ ಇದೆ. ಅದೆಲ್ಲ ಪ್ರಾಪರ್ ಒಂದು ಸೆಟಪ್ ಮಾಡಲಿಕ್ಕೆ ಮಿನಿಮಮ್ ಗೆಸ್ ಪ್ರಕಾರ 4-5 ಜನ ಮಿನಿಮಮ್ ಬೇಕು. ಸೊ ನೀವೇ ಈ ಡಿಟೆಕ್ಟ್ ಕೇಸ್ ಸರ್, ಈ ಥರದ್ದು ಪೆಟ್ರೋಲ್ 100 ಲೀಟರ್ ಪೆಟ್ರೋಲ್ ಎಲ್ಲ ಬಳಕೆ ಮಾಡಿಕೊಂಡು ಇದು ಸೀರಿಯಸ್ ಇಶ್ಯೂ ಸರ್. ಆ ಮಟ್ಟಿಗೆ ದ್ವೇಷ ಏನು ಮರ್ಡರ್ is a serious issue. We are investigating a murder case. Murder is a serious issue. That is what all has been used. We will ensure that every single issue that comes to our notice is investigated properly. All issues which are coming to our notice are verified properly, and we will take very, very strict action against those who have bothered to even think and they can do. So anybody who is involved directly or indirectly will take action against them. ಸರ್, ಮೇಲ್ನೋಟಕ್ಕೆ ಯಾವ ಇಶ್ಯೂ ಆಯಿತು ಅನ್ಸುತ್ತೆ ಸರ್? ಮೇಲ್ನೋಟಕ್ಕೆ ಯಾವ ಇಶ್ಯೂಯಿಂದ ಆಯಿತು ಅಂತ ಅನ್ಸುತ್ತೆ? ಇಂಟರ್ನಲ್ ಮ್ಯಾಟರ್ ಇದೆ, ಸಮ್ ಪ್ರೈವೇಟ್ ಪರ್ಸನಲ್ ಮ್ಯಾಟರ್. ಇಟ್ ಲುಕ್ಸ್ ಮೇಲ್ನೋಟಕ್ಕೆ ವೈಯಕ್ತಿಕ ದ್ವೇಷ ಇರಬಹುದು, ಆ ಒಂದು ಸದ್ಯಕ್ಕೆ ಕಾಣ್ತಾ ಇದೆ. ಬಟ್ ನೋಡಿ, ಇನ್ವೆಸ್ಟಿಗೇಷನ್ ಏನಾಗುತ್ತೆ, ಮೇಲ್ನೋಟಕ್ಕೆ ಏನು ಕಾಣುತ್ತೆ, ಫೈನಲ್ ಏನಾಗುತ್ತೆ, ವ್ಯತ್ಯಾಸ ಇರಬಹುದು. ಸೊ ಸದ್ಯಕ್ಕೆ ನಮಗೆ, ಅದಕ್ಕೆ ನಾನು ಅಷ್ಟು ಕಾನ್ಫಿಡೆನ್ಸ್ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಒಂದು ಕಮ್ಯುನಲ್ ಮ್ಯಾಟರ್ ಅಲ್ಲ, ಇದು ಇಂಟರ್ನಲ್ ಮ್ಯಾಟರ್. ಥ್ಯಾಂಕ್ ಯು.